This is Bangalore Headlines, your source for the latest news and alerts from across the city. ಭಕ್ತ ಜನರಲ್ಲಿ ವಿನಂತಿ, ಈ ನಮ್ಮ ಸಂತೂಸಾಪೇಟೆ ಚಿಕ್ಕಪೇಟೆಯಲ್ಲಿರುವ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ಭಾಗವತ ಸಪ್ತಾಹ ಕಾರ್ಯಕ್ರಮ ಇದೇ ತಿಂಗಳು 11ನೇ ತಾರೀಕಿಂದ ಪ್ರಾರಂಭಗೊಂಡು ಇವತ್ತು 17 ಮಹಾಮಂಗಳಾರತಿ ಆಗಿದೆ. ಭಾಗವತ ಸಪ್ತಾಹ ಪಾರಾಯಣ ಆಗಿದೆ. ಪಂಡರಿ ಭಜನೆ ವಿಜೃಂಭಣೆಯಿಂದ ಭಕ್ತಿಯುತವಾಗಿ ಇವತ್ತು ದಿನ ತುಂಬ ವಿಶೇಷವಾದ ದಿನ. ಭಕ್ತ ಜನ ಸಾಗರ ನೋಡಬೇಕಂದ್ರೆ ನಮ್ಮ ಸಂತೂಸಾಪೇಟೆಯಲ್ಲಿ ಬಂದು ನೋಡಿದ್ರೆ ಪಾಂಡುರಂಗ ದೇವಸ್ಥಾನದಲ್ಲಿ ನೋಡ್ಬೋದು. ಇಲ್ಲಿ ಇವತ್ತಿನ ವಿಶೇಷ ಏನಂದರೆ ಭಾಗವತ ಸಪ್ತಾಹದ ಮಹಾಮಂಗಳಾರತಿ, ಶ್ರೀ ಸ್ವಾಮಿಗೆ ಅಭಿಷೇಕ, ಮಹಾಮಂಗಳಾರತಿ ಎಲ್ಲ ಆಗಿ ಇಲ್ಲಿ ವಿಶೇಷ ಅಂದರೆ ಪ್ರಸಾದ, ಸಾಂಬಾರು, ಅನ್ನ ಸಂತರ್ಪಣೆ. ಸುಮಾರು 10,000 ಜನ ಇಲ್ಲಿ ಪ್ರಸಾದ ವಿನಿಯೋಗ ವಿತರಣೆಗೊಂಡಿರುತ್ತಾರೆ. ಇಲ್ಲಿನ ಸಂಭ್ರಮ, ಇಲ್ಲಿ ವಿಶೇಷ ಸಾಂಬಾರು ತುಂಬ ವಿಶೇಷ. ಇಲ್ಲಿ ಬಡವರು ಶ್ರೀಮಂತರು ಅದು ಭೇದ ಭಾವ ಇಲ್ಲ. ಎಲ್ಲರಿಗೂ ಸಾಂಬಾರಂದರೆ ಕೊಂಚ ಪ್ರಾಣ, ಜೀವನೇ ಪ್ರಾಣ. ಆ ಪ್ರಸಾದಕ್ಕೆ ಅನ್ನಪೂರ್ಣೇಶ್ವರಿ ಆ ದಯೆಯಿಂದ ಆ ಪ್ರಸಾದ ಆ ದೇವ್ರ ಮುಂದೆ ನೈವೇದ್ಯಕ್ಕೆ ಇಟ್ಟು ಮಹಾಮಂಗಳಾರತಿ ನಂತರ ಅದು ಅಮೃತ ಹೇಗಿರುತ್ತೆ ಆಗಿರುತ್ತೆ. ಅದನ್ನು ಇಲ್ಲಿ ಬಂದು ನೀವು ಭಾಗವಹಿಸಿ ಅನ್ನ ಸಂತರ್ಪಣೆ ಮಾಡಿದ್ರೆ, ಅದನ್ನು ನೀವು ಸ್ವೀಕಾರ ಮಾಡಿದ್ರೆ ಆ ಆನಂದ ನಿಮಗೆ ಅನುಭವ ನಿಜವಾಗುತ್ತೆ. ನಮ್ಮ ಪಾಂಡುರಂಗ ಸ್ವಾಮಿಯು ಇಡೀ ನಮ್ಮ ಕರ್ನಾಟಕ ಜನತೆಗೆ, ಇಡೀ ನಮ್ಮ ಭಾರತ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಒಡೆಯನಾಗಿರುವ ನಮ್ಮ ಪಾಂಡುರಂಗ ಸ್ವಾಮಿಯು ನಮ್ಮ ಕರ್ನಾಟಕ ಜನತೆ, ಭಾರತ ದೇಶ ಸಮೃದ್ಧವಾಗಿಸಲಿ, ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ ಅಂತ ಈ ನಮ್ಮ ಭಾಗವತ ಸಪ್ತಾಹ ಪ್ರಯುಕ್ತ ಇದು ಸುಮಾರು ಈ ಸಪ್ತಾಹ ಕಾರ್ಯಕ್ರಮ ಸುಮಾರು ನಾವು ನಮ್ಮ ಹುಟ್ಟೋದಕ್ಕಿಂತ ಮುಂಚೆ ಅಂದರೆ 100 ವರ್ಷ ನಡೀತಾ ಇದೆ. ಹೆಚ್ಚಿಗೆ 150 ವರ್ಷ ಇರ್ಬೋದು. ಇದರ ಐತಿಹಾಸಿಕ ಪುರಾಣವಿದೆ, ಚರಿತ್ರೆ ಇದೆ. ಇಲ್ಲಿ SSK ಸಮಾಜದ ಬಂಧುಗಳು ಸಾವಜಿ ಮಂದಿ ನಾವು ಇಲ್ಲಿ ನಾವು ಒಗ್ಗಟ್ಟಿನಲ್ಲಿ ಅಣ್ಣ ತಮ್ಮದ್ರ ಥರ ನಮ್ಮಲ್ಲಿ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸ್ವಾಗತಿಸಿ, ಇಲ್ಲಿ ಜಾತಿ ಯಾವುದು ಭೇದ ಭಾವ ಇಲ್ಲ. ಯಾರು ಬಂದರೂ ಪ್ರಸಾದ ಇಲ್ಲ ಅಂತ ಹೇಳೋದಿಲ್ಲ. 300 ವರ್ಷ ನೋಡಿ ಇಲ್ಲಿ ನಡೀತಾ ಇದ್ದಾರೆ. 300 ವರ್ಷದಿಂದ ನಡೀತಾ ಇದೆ ಈ ಕಾರ್ಯಕ್ರಮ. ಸರ್ವತ್ತರು ಈ ದೇವಸ್ಥಾನಕ್ಕೆ ಬಂದು ಈ ಭಾಗವತ ಸಪ್ತಾಹದಲ್ಲಿ ಪಾಲ್ಗೊಂಡು ಆ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಂತ ನಾವು ಎಲ್ಲರ ಪರವಾಗಿ ನಮ್ಮ SSK ಸಮಾಜದ ಈ ಸಂತೂಸಾಪೇಟೆ ಪಾಂಡುರಂಗ ಸ್ವಾಮಿ ಟ್ರಸ್ಟ್ ಮಂಡಳಿಯಿಂದ ಎಲ್ಲ ಜನತೆ ಕೋರ್ಕೊಳ್ತಾ ಇದ್ವಿ. बोला बोला पुंडलिक वरदे हरि विठ्ठल श्री ज्ञानदेव तुकाराम पंढरीनाथ महाराज के सर्व संतन के. ಈ ದೇವಸ್ಥಾನದ ಸಂತೂಸಾಪೇಟೆ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ, ಪ್ರತಿ ಸೋಮವಾರ ಸಾಯಂಕಾಲ ಭಜನೆ ನಿರಂತರ ನಡೀತಾ ಇರುತ್ತೆ. ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು, ಗಂಡು ಮಕ್ಕಳು, ದೊಡ್ಡವರು, ಹಿರಿಯರು ಎಲ್ಲರೂ ಬಂದು ಈ ಪಾಲ್ಗೊಂಡು ಭಕ್ತಿಯುತವಾಗಿ ಈ ಕಾರ್ಯಕ್ರಮ ದೇವರ ನಾಮ ನಡೀತಾ ಇದೆ. ಸರ್ವತ್ತರಿಗೂ ಇಲ್ಲಿ ನಾವು ಸುಸ್ವಾಗತವನ್ನು ಬಯಸಿ ಈ ಒಂದು ಭಾಗವತ ಸಪ್ತಾಹ ಪ್ರಯುಕ್ತದಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ನಮ್ಮ ಬೆಂಗಳೂರು ಮಾಧ್ಯಮ ವರ್ಗದವರಿಗೆ ನಾವು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆ ಹೊರಡಿಸ್ತಾ ಇದ್ವಿ. ಜೈ ಪಾಂಡುರಂಗ, ಜೈ ಶ್ರೀರಾಮ್, ಜೈ ಶ್ರೀರಾಮ್, महाराज के जय बोलो अंबा भवानी माते के. ಇದೆ ನಮ್ಮ ಸಮಾಜದ ಗುರುಸ್ಥಾನದಲ್ಲಿ ಮಹಾರಾಜರಾದ ಸಹಸ್ರ ಭಾವವುಳ್ಳ ಸಹಸ್ರಾರ್ಜುನ ಮಹಾರಾಜರ ಇದೇ ಬರೋ ಜನವರಿ 2026ನೇ ಇಸ್ವಿಯಲ್ಲಿ 4ನೇ ತಾರೀಕು ವಿಜೃಂಭಣೆಯಿಂದ ಸಹಸ್ರಾರ್ಜುನ ಜಯಂತಿ ಆಚರಣೆ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಸರ್ವ ನಮ್ಮ ಸಮಾಜದವರಿಗೆ ಎಲ್ಲರಿಗೂ ಸುಸ್ವಾಗತವನ್ನು ಬಯಸಿ ಜನಾಂಗದವರೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಾವು ಎಲ್ರಿಗೂ ಕಳಿಕಳವಾಗಿ ಕೇಳ್ಕೊಳ್ತಾ ಇದ್ದೀವಿ. बोलो से अंबा भवानी माते के, बोलो सहस्रार्जुन महाराज के. बोला पंढरीक वरदे हरि विठ्ठल श्री ज्ञानदेव तुकाराम के जय, सर्व संतन के जय. बोला बोला पुंडरीक वरदे हरि विठ्ठल श्री ज्ञानदेव तुकाराम. ನಮ್ಮ ಬೆಂಗಳೂರು ನಗರದ ಪ್ರಮುಖ ಸಂತೂಸಾಪೇಟೆಯಲ್ಲಿರುವ ಶ್ರೀ ಪಾಂಡುರಂಗ ಸ್ವಾಮಿ ದೇವಸ್ಥಾನದ ಇವತ್ತು
ಭಗವತ್ ಸಪ್ತಾಹ ನಡೀತು. ಈ ಭಗವತ್ ಸಪ್ತಾಹ ಕಾರ್ಯಕ್ರಮದಲ್ಲಿ ಈ ಸುಮಾರು ನಮ್ಮ ಸಮಾಜದ ಎಲ್ಲ ಬಂಧು ಮಗಳು, ಕುಟುಂಬ ವರ್ಗದವರು ಹಾಗೂ ಎಲ್ಲರೂ ಸಹ ಬಂದು ಈ ಭಕ್ತ ಮಹಾಶಯರು ಈ ಪಾಂಡುರಂಗ ದಸರಾ ಸೇವೆಯಲ್ಲಿ ಅನ್ನ ದಾಸೋಹ ನಡೀತು. ಸುಮಾರು 10,000 12,000 ಜನ ಮೆಂಬರ್ ಅವರು ಏನಿದೆ ಆ ಜನಗಳಿಗೆ ಒಂದು ದಾಸೋಹ ಕಾರ್ಯಕ್ರಮ ಸುಗಮ ನಡೆಯಿತು. ಈ ದಿವಸ ಈ ಕಾರ್ಯಕ್ರಮಕ್ಕೆ ನಮ್ಮ ಪಾಂಡುರಂಗ ಸ್ವಾಮಿ ದೇವಸ್ಥಾನದ ಎಲ್ಲ ಮಂಡಳಿಯವರಿಗೂ ನಾವು ಧನ್ಯವಾದ ಹೇಳಬೇಕಾಗುತ್ತೆ. ಹಾಗೂ ನಮ್ಮ ಸಮಾಜದ ಒಂದು ಈ ಮೂಲ ಪುರುಷ ಅಂತ ಈ ಸಾಸಾಜು ಮಹಾರಾಜರ ಜಯಂತಿ ಸಹ ಇದೆ. ತಾವೆಲ್ಲರೂ 4ನೇ ತಾರೀಕು ಜನವರಿ 26ರಲ್ಲಿ ಬಂಟರ ಸಂಘದಲ್ಲಿ ಒಂದು ಸಾಸಾಜು ಮಹಾರಾಜರ ಒಂದು ಜಯಂತಿ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲ ಬರಬೇಕಾಗಿ ಪ್ರಾರ್ಥನೆ. ಇದೇ ರೀತಿ ತಾವೆಲ್ಲರೂ ಬಂದು ಭಾಗಿಯಾಗಬೇಕು ಕೇಳ್ಕೊಳ್ತಾನೆ. ಇವತ್ತಿನ ದಿವಸ ನಮ್ಮ ಪಾಂಡುರಂಗ ಸ್ವಾಮಿಯ ಈ ಭಜನೆಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಸಾಂಬಾರು ತುಂಬ ಶ್ರೇಷ್ಠವಾದ ಸಾಂಬಾರು. ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಈ ಸಾಂಬಾರೆಂದರೆ ಪ್ರತಿಯೊಬ್ಬರಿಗೊಂದು ಪ್ರಸಾದ. ಆ ಪ್ರಸಾದ ಅಂತ ಸವಿಬೇಕಾದ್ರೆ ಒಂದು ಆನಂದವಾಗುತ್ತೆ, ಅದು ರುಚಿಕರವಾಗುತ್ತೆ. ಆ ಭಗವಂತನ ಪ್ರಸಾದವನ್ನು ಸ್ವೀಕರಿಸಲು ಸುಮಾರು 10,000-12,000 ಜನ ಇವತ್ತು ಬಂದಿದ್ದಾರೆ. ಆ ಭಗವಂತನು ಇಲ್ಲಿ ಕಾರ್ಯಕ್ರಮಕ್ಕೆ ಪಾಂಡುರಂಗ ಸ್ವಾಮಿ ಎಲ್ಲರಿಗೂ, ನಮ್ಮ ಕುಟುಂಬದ ವರ್ಗದವರಿಗೂ, ಎಲ್ಲ ಸೇವಾಕರ್ತರಿಗೂ ಹಾಗೂ ದಾನಿಗಳಿಗೂ ಸಹ ಭಗವಂತನು ನೆಮ್ಮದಿ, ಸುಖ, ಶಾಂತಿ ಕೊಟ್ಟು ಕಾಪಾಡಲಿ ಎಂದು ಬೆಂಗಳೂರು ಹೆಡ್ಲೈನ್ಸ್ಗೆ ನಾವು ವಾಹಿನಿಯವರಿಗೆ ತುಂಬ ವಂದನೆಗಳು. ನಮ್ಮ ಪ್ರತಿ ಕಾರ್ಯಕ್ರಮ ಬರ್ತಾ ಇದ್ದೀರಾ, ತಾವು ಬಂದು ನಮ್ಮ ಕಾರ್ಯಕ್ರಮ ಯಶಸ್ಸುಗೊಳ್ಬೇಕು ಕಲಿತೆ. ನಮಸ್ಕಾರ. Subscribe channel for latest update.